ಎಲ್ಲರೂ ನಮಸ್ಕಾರ. ಇವತ್ತು ವಾಸ್ತು ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ವಾಸ್ತು ಪದದ ಅರ್ಥ ಏನಂದ್ರೆ ತಿಳ್ಕೊಳ್ಳೋಣ. ವಾಸ್ತು ಪದ ಅರ್ಥ ಏನಂದ್ರೆ ಆವಾಸ ಸ್ಥಾನ. ಅಂದ್ರೆ ಈಗ ಮನೆ ಕಟ್ಟಿರುವ ಅಥವಾ ಕಟ್ಟಬೇಕಿರುವ ಅಂದ್ರೆ ಈಗ ಸ್ಟಾರ್ಟ್ ಮಾಡ್ತಿರಲ್ಲ ಆ ಮನೆಗೆ ಪರಿಹಾರ ಸೂಚಿಸೋದನ್ನೇ ವಾಸ್ತು ಅಂತ ಕರೀತಾರೆ. ಅಂಡ್ ಯಾವ ಮೂಲೆಗೆ ಏನು ಬರಬೇಕು, ಯಾವ ಫೇಸ್ಗೆ ಏನು ಬರಬೇಕು, ಆಗ್ನೇಯ ಮೂಲೆಗೆ ಕಿಚನ್ ಬರಬೇಕಾ ಅಥವಾ ಈಶಾನ್ಯ ಮೂಲೆಗೆ ಹಾಲ್ ಬರಬೇಕಾ, ಏನು ಪೂಜಾ ರೂಮ್ ಬರಬೇಕಾ, ಇದಕ್ಕೆ ವಾಸ್ತು ಅಂತ ಕೇಳ್ತಾರೆ. ಕಟ್ಟೋಕೆ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲಿಗೆ ಏನು ಮಾಡ್ತೀರಾ, ಸೈಟ್ ಕ್ಲೀನ್ ಮಾಡ್ತೀರಾ. ಆಮೇಲೆ ಭೂಮಿ ಪೂಜೆ ಮಾಡಬೇಕಾಗುತ್ತೆ. ಭೂಮಿ ಪೂಜೆ ಆಮೇಲೆ ಲೈನಟ್ ಹಾಕ್ತೀರಾ. ಲೈನಟ್ ಹಾಕಿದ ಮೇಲೆ ನಿಮಗೆ ಕಟ್ಟಡ ಸ್ಟಾರ್ಟ್ ಆಗುತ್ತೆ ಕಟ್ಟೋಕ್ಕೆ. ಆದರೆ ಭೂಮಿ ಪೂಜೆ ಯಾವ ದಿಕ್ಕಿಗೆ ಮಾಡಬೇಕು, ಯಾವಾಗಲೂ ಈಶಾನ್ಯ ದಿಕ್ಕಿಗೆ ಮಾಡಬೇಕು. ನಿಮ್ಮದು 80-40 ಇರಲಿ, 30-40 ಇರಲಿ, 80-80 ಇರಲಿ, 40-40 ಇರಲಿ, ಎಷ್ಟೇ ದೊಡ್ಡ ಜಾಗ ಇದ್ರೂ ಯಾವಾಗಲೂ ಈಶಾನ್ಯ ಮೂಲೆಯಲ್ಲಿ ಪೂಜೆ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ತೀರಾ, ಲೈನಟ್ ಹಾಕ್ತೀರಾ. ಲೈನಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ನೈಋತ್ಯದಿಂದ ಸ್ಟಾರ್ಟ್ ಮಾಡಿ ಈಶಾನ್ಯಕ್ಕೆ ಎಂಡ್ ಆಗಬೇಕು. ಇಲ್ಲಿ ಈಶಾನ್ಯಕ್ಕೆ ಎಂಡ್ ಆಗಬೇಕು. ದಾರ ಹೇಗೆ ಕಟ್ಟಬೇಕಂದ್ರೆ ಫಸ್ಟ್ ಒನ್ನು ನೈಋತ್ಯದಿಂದ ಆಗ್ನೇಯಕ್ಕೆ ಫಸ್ಟ್ ದಾರ ಕಟ್ಟಬೇಕು. ಆಮೇಲೆ ನೈಋತ್ಯದಿಂದ ವಾಯುವ್ಯಕ್ಕೆ ಸೆಕೆಂಡ್ ದಾರ. ಆಮೇಲೆ ಇಲ್ಲಿಂದ ಆಗ್ನೇಯದಿಂದ ಈಶಾನ್ಯಕ್ಕೆ ಮೂರನೇ ದಾರ ಕಟ್ಟಬೇಕು. ಲಾಸ್ಟ್ ಒನ್ ವಾಯುವಿನಿಂದ ಈಶಾನ್ಯಕ್ಕೆ ನಾಲ್ಕನೇ ದಾರ ಕಟ್ಟಬೇಕು. ಏನಾದ್ರೂ ನೈಋತ್ಯದಿಂದ ನೈಋತ್ಯ ಸ್ಟಾರ್ಟ್ ಆಗಿ ಈಶಾನ್ಯಕ್ಕೆ ಎಂಡ್ ಆಗಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮನೆ ಕಟ್ಟಲು ಬೇಕಾದ ಸಾಮಗ್ರಿಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನ ನೋಡೋಣ.